ಕೇರಳದಲ್ಲಿ ಪ್ರವಾಸಿಗರ ಮೇಲೆ ಏಪ್ರಿಲ್ 22ರಂದು ಉಗ್ರರು ಅಟ್ಟಹಾಸ ಮೆರೆದಿದ್ರು. ಪಹಲ್ಗಾಮ್ ದಾಳಿಗೆ ಭಾರತ ಪ್ರತೀಕಾರದ ಬೆನ್ನಲ್ಲೇ ಭರತ್ ಭೂಷಣ್ ತಂದೆ ಹಾಗೂ ಸಹೋದರ ಸರ್ಕಾರಕ್ಕೆ ಅಭಿನಂದನೆ ತಿಳಿಸಿದ್ದಾರೆ. ಭಾರತ ಒಳ್ಳೆ ರೀತಿಯಲ್ಲಿ ಪ್ರತೀಕಾರ ತೆಗೆದುಕೊಂಡಿದೆ. ಇಂತಹ ದಾಳಿಗಳು ಮೊದಲೇ ಆಗಬೇಕಾಗಿತ್ತು. ಅದರಿಂದ 26 ಜೀವಗಳು ಉಳಿತಾ ಇದ್ವು. ಇನ್ನು 9 ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ್ದಾರೆ. ಇಂತಹ ಇನ್ನಷ್ಟು ದಾಳಿಗಳು ಆಗಬೇಕಿದೆ. ಭಾರತದ ಜೊತೆಗೆ ಇತರ ದೇಶಗಳು ಕೈ ಜೋಡಿಸಬೇಕು. ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಹೇಳಿದರು. 9 ಉಗ್ರ ನೆಲೆಗಳನ್ನ ಈಗ ಧ್ವಂಸ ಮಾಡಿದ್ದಾರೆ. ನಮ್ಮ ಎಷ್ಟು ಮಿಸೈಲ್ಸ್ ಹಾಕಿ ಅವನ್ನೆಲ್ಲ ಧ್ವಂಸ ಮಾಡಿ ಅಲ್ಲಿ ಸುಮಾರು 100 ಜನ ಸತ್ತಿದ್ದಾರೆ ಅಂತ ನ್ಯೂಸ್ ಬಂದಿದೆ. ಅದರಿಂದ ಭಾರತ ಸರ್ಕಾರ ಒಳ್ಳೆ ನಿರ್ಧಾರ ತಗೊಂಡಿದೆ. ಒಳ್ಳೆ ಮಾಹಿತಿಯನ್ನು ತಗೊಂಡು ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಿದೆ. ಇವತ್ತಿಗೆ ಇನ್ನೂ ಅವರು ಕೆಲವರು ತಪ್ಪಿಸ್ಕೊಂಡಿದ್ದಾರೆ. ಅವ್ರನ್ನೂ ಬಲಿ ಹಾಕಬೇಕು. ಬಲಿ ಹಾಕಿ ನಮ್ಮ ದೇಶದ ಜನರ ರಕ್ಷಣೆಗೆ ಸರ್ಕಾರ ನಿಲ್ಲಬೇಕು. ಇಂಥ ಒಂದು ಪಹಲ್ಗಾಮ್ ದಾಳಿ ಅಂತ ದಾಳಿಗಳು ಇನ್ನು ಮುಂದೆ ಒಂದೂ ನಡೀಬಾರ್ದು. ಆ ಬಾರ್ಡರ್ನಲ್ಲಿ ಏನು ನಡೀತಾ ಇದೆ ಅನ್ಯಾಯಗಳು ನಡೀಬಾರ್ದು. ಈಗಾಗಲೇ ಸುಮಾರು ದಾಳಿಗಳಾಗಿದೆ. ಆರ್ಮಿಯಲ್ಲಿ ಅನೇಕ ಜನ ಸೈನಿಕರು ಸತ್ತಿದ್ದಾರೆ. ಪಾಪ ಅವ್ರ ಫ್ಯಾಮಿಲೀಸೂ ಪಾಪ ನಿರ್ಗತಿಕರಾಗಿದ್ದಾರೆ. ಸೊ ಅದೇ ರೀತಿ ನಾಗರಿಕರಿಗೂ ತೊಂದರೆ ಆಗಬಾರ್ದು. ಆ ರೀತಿ ಸರ್ಕಾರ ಕ್ರಮ ತಗೋಬೇಕು ಅಂತ ನಾನು ಈ ಸಮಯದಲ್ಲಿ ಸರ್ಕಾರಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ.